ಲೋಕಸಭಾ ಅಖಾಡದಲ್ಲಿ ಚಂಬು ಪಾಲಿಟಿಕ್ಸ್ ಜೋರಾಗಿದೆ. ಜಾಹೀರಾತಿನ ಮೂಲಕ ಒಂದು ನರೇಟಿವ್ ಸೆಟ್ ಮಾಡ್ತು, ಅದಕ್ಕೆ ಮುಂದಾಯಿತು ಕಾಂಗ್ರೆಸ್ನ ಈ ಚಂಬು ಜಾಹೀರಾತಿನಿಂದ ಈಗ ಕೇಸರಿ ಪಾಳೆಯ ಸಿಡಿದೆದ್ದಿರುವಂಥದ್ದು. ಹೀಗಾಗಿ ಕೌಂಟರ್ ಕೊಡಲೇಬೇಕು, ಹಸ್ತಪಡೆಗೆ ಕೌಂಟರ್ ಕೊಡಬೇಕು ಅಂತ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇದೊಂದು ನರೇಟಿವ್ ಸೆಟ್ ಆಗ್ತಾ ಇರುವಂತಹ ಮುನ್ನವೇ ಎಚ್ಚೆತ್ತುಕೊಳ್ತಾ ಇರುವಂತಹ ಬಿಜೆಪಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಸುದ್ದಿಗೋಷ್ಠಿ ನಡೆಸ್ತಾ ಇದೆ. ನಿರಂತರ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಟ್ಯಾಕ್ಸ್ ಬಗ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಅಭಿವೃದ್ಧಿಗೆ ಮೋದಿ ಸರ್ಕಾರ ಎಷ್ಟು ಅನುದಾನ ಕೊಡ್ತು ಈ ಎಲ್ಲ ಮಾಹಿತಿಯ ಮೂಲಕ ಯಡಿಯೂರಪ್ಪ ಡಿವಿಎಸ್ ಸುದ್ದಿಗೋಷ್ಠಿಯನ್ನು ನಡೆಸಿ ಕೌಂಟರ್ ಕೊಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಮೂಲಕವೂ ಕೂಡ ಕೌಂಟರ್ಗೆ ಪ್ಲಾನಿಂಗ್ ಆಗ್ತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿದ್ದು ಚಂಬು ಅಂತಿದೆ ಕಾಂಗ್ರೆಸ್, ಅದಕ್ಕೆ ಈಗ ಬಿಜೆಪಿಯಿಂದ ಕೌಂಟರ್. ವಿಧಾನಸಭಾ ಚುನಾವಣೆಯಲ್ಲಿ ಒಂದು ನರೇಟಿವ್ ಸೆಟ್ ಮಾಡಿತ್ತು. ಬಿಜೆಪಿ ವಿರುದ್ಧ 40% ಆರೋಪವನ್ನ ಮಾಡಿತ್ತು ಕಾಂಗ್ರೆಸ್. ಎಲ್ಲರ ಬಾಯಲ್ಲಿ 40% ಸರ್ಕಾರ ಅಂತಲೇ ಅಪಖ್ಯಾತಿಯನ್ನ ಪಡೆದಿತ್ತು ಬಿಜೆಪಿ. ಈ ಬಾರಿ ಮತ್ತೆ ಹಾಗಾಗಬಾರದು ಅನ್ನುವಂತಹ ಎಚ್ಚರಿಕೆಯನ್ನ ಬಿಜೆಪಿ ನಾಯಕರು ವಹಿಸ್ತಾ ಇದ್ದಾರೆ. ನಿರಂತರ ಸುದ್ದಿಗೋಷ್ಠಿ ಮೂಲಕ ಟ್ಯಾಕ್ಸ್ ಬಗ್ಗೆ ಮನವರಿಕೆ ಮಾಡಿಕೊಡುವಂತಹ ಯತ್ನಕ್ಕೆ ಮುಂದಾಗಿದ್ದಾರೆ. ಜಟಾಪಟಿ ಜೋರಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ತಾರಕಕ್ಕೇರಿದೆ. ಕಾಂಗ್ರೆಸ್ನ ಚಂಬು ಅಸ್ತ್ರಕ್ಕೆ ಬಿಜೆಪಿ ಪ್ರತ್ಯಾಸ್ತ್ರವನ್ನ ಪ್ರಯೋಗಿಸ್ತಾ ಇದೆ. ಕಾಂಗ್ರೆಸ್ ಡೇಂಜರ್ ಹೆಸರಿನಲ್ಲಿ ಬಿಜೆಪಿ ಈಗ ಕೌಂಟರ್ ಕೊಡುವಂತಹ ಜಾಹೀರಾತನ್ನ ಹಾಕ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ 9 ಲೋಪಗಳನ್ನು ಉಲ್ಲೇಖಿಸಿ ಜಾಹೀರಾತು. ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆಕೋರರನ್ನ ಓಲೈಸೋರು ಬೇಕಾ, ದಲಿತರ ಹಣ ಅನ್ಯರ ಪಾಲಾಗಬೇಕಾ ಅಂತ ಬಿಜೆಪಿ ಕುಟುಕ್ತಾ ಇದೆ. ಆಟೋದಲ್ಲಿ ಹೋದವರು ಕುಕ್ಕರ್ ಬಾಂಬ್ಗೆ ಬಲಿಯಾಗಬೇಕಾ, ಕನ್ನಡಿಗರ ಕಾವೇರಿ ನೀರು ಅನ್ಯ ರಾಜ್ಯ ಸೇರಬೇಕಾ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವ ಘೋಷಣೆ ಕೇಳಬೇಕಾ ಅಂತ ಕಾಂಗ್ರೆಸ್ನ ಜಾಹೀರಾತಿಗೆ ಕೌಂಟರ್ ಆಗಿ ಕಾಂಗ್ರೆಸ್ಸೇ ಡೇಂಜರ್ ಅಂತ ಬಿಜೆಪಿ ಕೌಂಟರ್ ಕೊಡ್ತಾ ಇದೆ. ಎಸ್ ಪ್ರಶಾಂತ್, ಕಾಂಗ್ರೆಸ್ ಪ್ರತಿ ಬಾರಿಯೂ ಕೂಡ ಒಂದು ಹೊಸ ಜಾಹೀರಾತಿನ ಮೂಲಕ ದೊಡ್ಡ ಟಕ್ಕರ್ ಕೊಡೋದಕ್ಕೆ, ಒಂದು ನರೇಟಿವ್ ಸೆಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದು ಕಳೆದ ಬಾರಿ ಕೂಡ ನಾವು ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದ್ವಿ. PCM ಇರ್ಬೋದು, 40% ಸರ್ಕಾರ ಅನ್ನುವಂತಹ ಒಂದು ಆರೋಪ ಮಾಡಿದ್ದಿರ್ಬೋದು, ಬಹಳ ದೊಡ್ಡ ನರೇಟಿವನ್ನು ಸೆಟ್ ಮಾಡಿತ್ತು. ಈ ಬಾರಿ ಒಂದು ಚೊಂಬು ಹಿಡಿದು ಅದನ್ನು ಎಲ್ಲ ಕಡೆಗಳಲ್ಲೂ ಜಾಹೀರಾತು ಕೊಡೋ ಮೂಲಕ ಬಹಳ ಕ್ರಿಯೇಟಿವ್ ಆಗಿ ದೊಡ್ಡ ಮಟ್ಟದಲ್ಲಿ ಅದನ್ನು ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿದೆ. ಈ ಥರದ ಪಾಲಿಟಿಕ್ಸಿಗೆ ಏನಂತೀರಿ? ನಥಿಂಗ್ ರಾಂಗ್ ಇನ್ ದಿಸ್. ನೋಡಿ ಲೋಕಸಭಾ ಚುನಾವಣೆ ಇರಲಿ, ವಿಧಾನಸಭಾ ಚುನಾವಣೆ ಇರಲಿ, 2 ರಾಜಕೀಯ ಪಕ್ಷಗಳ ಮಧ್ಯೆ ನರೇಟಿವನ್ನು ಸೆಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಡಿಬೇಕು. ಯಾಕಂದರೆ ಅದೇ ಚುನಾವಣೆ ಇರ್ತಕ್ಕಂಥದ್ದೇ ಜನರನ್ನು ತಲುಪಲಿಕ್ಕೆ. ನನಗನ್ಸುತ್ತೆ 40% ಕಮಿಷನ್ ಆ ಜಾಹೀರಾತು ಏನಿತ್ತು, PCM ಜಾಹೀರಾತಿತ್ತು, ಆ ಜಾಹೀರಾತು ಒಂದು ಇನ್ಸ್ಟಂಟ್ ಹಿಟ್ ಆಯಿತು. ನೋಡಿ, ಈಗ ಅದು 40% ಕಮಿಷನ್ ತೆಗೆದುಕೊಳ್ತಾ ಇರಲಿಲ್ಲವೋ, ಆದರೆ ಆ ಕಾಂಗ್ರೆಸ್ನ ಜಾಹೀರಾತಿನ ಕಾರಣದಿಂದಾಗಿ ಅದೊಂದು ಎಲ್ಲ ಸರ್ಕಾರಗಳ ಸಂದರ್ಭದಲ್ಲೂ ಭ್ರಷ್ಟಾಚಾರ, ಈ ಸರ್ಕಾರದಲ್ಲೂ ಇದೆ, ಹಿಂದಿನ ಸರ್ಕಾರದಲ್ಲೂ ಭ್ರಷ್ಟಾಚಾರ ನಡೀತೆ. ಆದರೆ ಆ ಜಾಹೀರಾತು ಇನ್ಸ್ಟಂಟ್ ಹಿಟ್ ಆಯಿತು. ಅಟ್ ದ ಸೇಮ್ ವೇ ಈಗ ನೀವು ಚಂಬಿನ ಜಾಹೀರಾತು ನೋಡಿ, ಅದು ಎಷ್ಟು ಚರ್ಚೆ ಆಗ್ತಾ ಇದೆ. ಬಿಕಾಸ್ ನೀವು ಪಾಲಿಟಿಕ್ಸ್ ಪಕ್ಕದಲ್ಲಿಟ್ಟರೆ ಕ್ರಿಯೇಟಿವ್ ಆಗಿ ನೋಡಿದಾಗ ಒಂದು ಹೊಸ ನರೇಟಿವನ್ನು ಸೆಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಡೀತು. ಅದಕ್ಕೆ ಸ್ವತಃ ಈಗ ಪ್ರಧಾನಮಂತ್ರಿಗಳು ಉತ್ತರವನ್ನು ನೀಡ್ತಾ ಇದ್ದಾರೆ. ನಾವು ಕೇಂದ್ರದಿಂದ ಏನು ಹಣ ನೀಡಿದ್ವಿ, ಎಷ್ಟು ನೀಡಿದ್ವಿ ಅಂತಕ್ಕಂಥದ್ರ ಬಗ್ಗೆ ಅವರೊಂದು. ಆಮೇಲೆ ದೇವೇಗೌಡರು ಚಿಕ್ಕಬಳ್ಳಾಪುರದ ಸಭೆಯಲ್ಲಿ ನಾನು ನೋಡ್ತಾ ಇದ್ದೆ, ಆ ಜಾಹೀರಾತನ್ನು ಪ್ರದರ್ಶಿಸಿ ಇದು ಚಂಬು ಕೊಟ್ಟಿಲ್ಲ, ಅಕ್ಷಯ ಪಾತ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತಕ್ಕಂಥದ್ದನ್ನು ಹೇಳಿದರು. ಈಗ ಅದನ್ನೇ ಇಟ್ಕೊಂಡು BJPಯವರು ಕೂಡ ನರೇಟಿವನ್ನು ಬಿಲ್ಡ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಒಂದು ಡಿಫ್ರೆನ್ಸ್ ಇದೆ. 40% ಕಮಿಷನ್ ಆರೋಪ ಮಾಡಿದಾಗ ರಾಜ್ಯ ಸರ್ಕಾರದ ಮೇಲೆ ಅದು ಮಾಡಾಳು ವಿರೂಪಾಕ್ಷಪ್ಪ ಪ್ರಕರಣ ಆಗಲೇ ಬೆಳಕಿಗೆ ಬಂತು, PSI ಬಂದಿತ್ತು. ಹೀಗಾಗಿ ಆ ಒಂದು ನರೇಟಿವ್ ಬೇಗ ಸೆಟಿನ್ ಆಯಿತು. ಬಟ್ ನನಗನ್ಸುತ್ತೆ ಈಗ ನನ್ನ ತೆರಿಗೆ ನನ್ನ ಹಕ್ಕು ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿದೆ. ಡ್ರಾಟ್ ರಿಲೀಫ್ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ಆಗಿದೆ. ಕಾಂಗ್ರೆಸ್ ಅದನ್ನು ನರೇಟಿವ್ ಆಗಿ ಬಿಲ್ಡ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೆ. ಬಟ್ ನಿಮ್ಗೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಮತದಾರ ಅದನ್ನು ಇಟ್ಕೊಂಡು ಓಟ್ ನೀಡ್ತಿದ್ದಾನೆ ಅಂತಕ್ಕಂಥದ್ದನ್ನು ಹೇಳಿದ್ದು ಕೇಳಿಸ್ತಾ ಇದೆಯಾ? ನನಗಂತೂ ಕೇಳಲಿಲ್ಲ. ಯಾಕಂದರೆ ಈ ರೀತಿಯ ಇದು ಗಂಭೀರ ವಿಷಯಗಳು, ನಾನಿಲ್ಲ ಅಂತಿಲ್ಲ. ಆದರೆ
ಇವು ಮತದಾರನಿಗೆ ತಲುಪ್ತಾ ಇವೆಯಾ ಅಥವಾ ನಾವು ಮಾಧ್ಯಮಗಳಲ್ಲಿ ಮಾತ್ರ ಜಾಸ್ತಿ ಚರ್ಚೆ ಮಾಡ್ತಾ ಇದ್ದೀವಿ? ಬಿ ಜೆ ಪಿಯವರು ದೃಷ್ಟಿಯಿಂದ ನೋಡ್ತಾರೆ, ಕಾಂಗ್ರೆಸ್ನವ್ರು ಕಾಂಗ್ರೆಸ್ ದೃಷ್ಟಿಯಿಂದ ಮಾಡ್ತಾರೆ. ವೆದರ್ ತಮಿಳ್ನಾಡಿನಲ್ಲಿ ಆದಂತೆ ನೋಡಿ, ತಮಿಳ್ನಾಡಿನಲ್ಲಿ ಹಿಂದಿ, ಕೇಂದ್ರ ಸರ್ಕಾರ, ದಿಲ್ಲಿ ಅಂದಾಕ್ಷಣ ವೋಟರ್ ಎಮೋಟಿವ್ ಆಗಿ ವೋಟ್ ಮಾಡ್ತಾನೆ. ಆ ವೋಟಿಂಗ್ ಪ್ಯಾಟರ್ನ್ ಕರ್ನಾಟಕದಲ್ಲಿ ಉಂಟಾ ಅನ್ನುವ ಪ್ರಶ್ನೆ ನನಗಿನ್ನೂ ಇದೆ. ಅಂದರೆ ಈಗ ರಣದೀಪ್ ಸುರ್ಜೇವಾಲಾ ಚಂಬಿಡ್ಕೊಂಡು ಹೋರಾಟವನ್ನು ನಡೆಸಿದರು. ನಾವು ಟೆಕ್ನಿಕಲಿ ಚರ್ಚೆ ಮಾಡ್ತಾ ಇದ್ದೀವಿ, ಮೋದಿ ಎಷ್ಟು ಕೊಟ್ಟರು, ಕಾಂಗ್ರೆಸ್ ಎಷ್ಟು ಕೊಡ್ತು, ಇವರ ವರ್ಷನ್ ಇವ್ರು ಹೇಳ್ತಿದ್ದಾರೆ, ಅವ್ರ ವರ್ಷನ್ ಅವ್ರು ಹೇಳ್ತಿದ್ದಾರೆ. ಬಟ್ ನಿಮ್ಮ ಕರ್ನಾಟಕದ 28 ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸರಿಯಪ್ಪ ಈ ಕೇಂದ್ರ ಏನು ಕೊಡ್ತು, ಕರ್ನಾಟಕ ಏನು ಕೊಡ್ತು ಅನ್ನೋದರ ಬಗ್ಗೆ ಚುನಾವಣೆಗೆ ವೋಟ್ ನಾವು ಆ ದೃಷ್ಟಿಯಿಂದ ಹಾಕ್ತೀವಿ ಅಂತಕ್ಕಂಥದ್ದು ಎಲ್ಲಾದರೂ ಕೇಳ್ತಾ ಇದೆಯಾ? ಅದು ಕೇಳ್ತಿಲ್ಲ. ಕಳೆದ ಬಾರಿ ನಾವು ನೋಡಿದ್ವಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ PCM ಅಭಿಯಾನಗಳನ್ನ ನಡೆಸಿದಂಥ ಸಂದರ್ಭದಲ್ಲಿ ಬಿಜೆಪಿ ಅದನ್ನ ಬಹಳ ಲೈಟ್ ಆಗಿ ತೆಗೆದುಕೊಂಡಂತಿತ್ತು, ಅಥವಾ ಅಂತಹ ಕೌಂಟರ್ಗಳನ್ನ ಕೊಡೋದಕ್ಕೆ ಹೋಗಿರಲಿಲ್ಲ, ಅಥವಾ ಇದು ನರೇಟಿವ್ ಬಹಳ ದೊಡ್ಡ ಮಟ್ಟದಲ್ಲಿ ಸೆಟ್ ಆಗ್ಬಿಟ್ಟಿತ್ತು. ಅಂದ್ರೆ ಈ ಬಾರಿ ಕೊಂಚ ಎಚ್ಚೆತ್ಕೊಂಡಂತೆ ಕಂಡು ಬರ್ತಾ ಇದೆ. ಅಂದ್ರೆ ಎಲ್ಲೋ ಅದರ ಹೊಡೆತ ಬೀಳುತ್ತೆ ಎನ್ನುವಂತಹ ಆತಂಕ ಖಂಡಿತ ಇದೆ ಅನ್ಸುತ್ತೆ. ನನಗೆ ಹೊಡೆತ ಬೀಳೋಕ್ಕಿಂತ ಅನೇಕ ಬಾರಿ ಏನಾಗುತ್ತೆ, ಈ ನರೇಟಿವ್ಗಳು ಸೆಟಿನ್ ಆಗ್ತಾವಲ್ಲ, ಆ ನರೇಟಿವ್ಗಳು ನಿಮಗೆ ರಾಜಕೀಯವಾಗಿ ಅನೇಕ ಬಾರಿ ನಿಮ್ಮ ಕಾರ್ಯಕರ್ತರಲ್ಲೇ ಗೊಂದಲ ಮೂಡಿಸ್ತವೆ. ಈಗ ಮತದಾರನಲ್ಲಿ ಎಷ್ಟು ಗೊಂದಲ ಇದೆಯೋ ಗೊತ್ತಿಲ್ಲ, ಕಾರ್ಯಕರ್ತನಲ್ಲಿ ಗೊಂದಲ ಮೂಡಿಸ್ತವೆ. PCMದು ಏನಾಯಿತು ಅಂತಂದರೆ ನೋಡಿ, 4 ವರ್ಷಗಳ ಆಡಳಿತ ವಿರೋಧಿ ಅಲೆ BJPಗಿತ್ತು, ನಾಯಕತ್ವ ಬದಲಾವಣೆ ಆಗಿತ್ತು. ಇದೇ PCM ಅಭಿಯಾನವನ್ನು ನೀವು ಜನಪ್ರಿಯ ಯಾವುದಾದ್ರೂ ಮುಖ್ಯಮಂತ್ರಿ ವಿರುದ್ಧ ನಡೆಸಿದರೆ ಅದು ಕ್ಲಿಕ್ ಆಗ್ತಿರ್ಲಿಲ್ಲ. ರೈಟ್. ಫಾರ್ ಎಕ್ಸಾಂಪಲ್ ಯಡಿಯೂರಪ್ಪನವ್ರ ವಿರುದ್ಧ ನೀವು ನಡೆಸಿದ್ರೆ ಕ್ಲಿಕ್ ಆಗ್ತಿರ್ಲಿಲ್ಲ. ಅದು ಸಿದ್ದರಾಮಯ್ಯ ವಿರುದ್ಧ ನಡೆಸಿದ್ರೆ ಅದು ಕ್ಲಿಕ್ ಆಗಲ್ಲ. ಕಾಲ ಕೂಡಿ ಬಂದಿತ್ತು ಅಂದಾಗ ನಿಮಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಪೊಲಿಟಿಕಲ್ ಅಥಾರಿಟಿ ಇಲ್ಲದೆ ಇರೋದವ್ರು ಕೂತಾಗ ನೀವು ಏನೇ ಆರೋಪ ಮಾಡಿ ಅದು ಹೋಗ್ತಾಗತ್ತೆ. ನಿಜ. ಜನಪ್ರಿಯ ಈಗ ಸಿದ್ದರಾಮಯ್ಯನವ್ರ ವಿರುದ್ಧ BJP ಏನೇ ಆರೋಪ ಮಾಡಿದ್ರು ತಾಗಲ್ಲ ಅವರು. ಯಾಕೆ? ಸಿದ್ದರಾಮಯ್ಯನವ್ರಿಗೊಂದು ಜನಪ್ರಿಯತೆ ಇದೆ, ಯಡಿಯೂರಪ್ಪನವ್ರಿಗೊಂದು ಜನಪ್ರಿಯತೆ ಇದೆ. ಈ ಜನಪ್ರಿಯ ಮುಖ್ಯಮಂತ್ರಿ ಇಲ್ಲದೆ ಇದ್ದಾಗ ಇವತ್ತು ಮೋದಿ ಬಿಟ್ಟು ಬೇರೆ ಯಾರಾದರೂ ಪ್ರಧಾನಮಂತ್ರಿ ಇದ್ರು ಅಂತ ಅನ್ಕೋಣ, ಚೊಂಬು ಇವೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ. ಆದರೆ ಇಲ್ಲೇನಾಗಿದೆ, ಮೋದಿ ಮತದಾರರಿಗೆ ಅದು ವಿಷಯವೇ ಅಲ್ಲ. ನಿಜ. ದಟ್ ಈಸ್ ಮೋದಿಗೆ ಓಟ್ ನೀಡ್ತಕ್ಕಂಥ ಮತದಾರರಿಗೆ ನಮಗೆ ಚೊಂಬು ನೀಡಿದ್ದಾರೆ, ಇದು ಮಾಧ್ಯಮಗಳಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಬಟ್ ಕೆಳಗಡೆ ಒಪ್ಕೊಳ್ತಾರ ಅನ್ನೋಕ್ಕಿಂತ ಇದು ವೋಟಿಂಗ್ ನಿಮಗಿದು ವೋಟಿಂಗ್ ಪ್ರಯಾರಿಟಿ ಹೌದೋ ಇಲ್ವೋ? ನಾನು ನೋಡಿದ ಪ್ರಕಾರ ಒಂದು ಜಾತಿ ಕರ್ನಾಟಕದಲ್ಲಿ PCM ನಡೆಸಿ ಚೊಂಬು ನಡೆಸಿ ಮುಖ್ಯವಾಗಿ ಪರಿಣಾಮ ಬೀರೋದು ಜಾತಿ. ಎರಡನೇದು ವಿಟಮಿನ್ ಎನ್ ಕೊನೆಯ ಕ್ಷಣದಲ್ಲಿ ದೌರ್ಭಾಗ್ಯ ಇದು, ಬಟ್ ಹೇಳಬೇಕಾದ ಪರಿಸ್ಥಿತಿ ಬಂದಿದೆ. ಮೂರನೇದು ನನಗನ್ಸುತ್ತೆ ಭಾವನಾತ್ಮಕ ಕೆಲ ವಿಷಯಗಳು, ಸ್ಥಳೀಯ ವಿಷಯಗಳು, ಅಭ್ಯರ್ಥಿ, ಪಾರ್ಟಿ, ಇದ್ರ ಮೇಲೆ ಚುನಾವಣೆ ನಡೆಯುತ್ತೆ ಹೊರತು ಈಗ PCM ಅಂದ್ರೆ ನಾನು ಕೇಳ್ತಾ ಇರೋ ಪ್ರಶ್ನೆ, ಭ್ರಷ್ಟ ಸರ್ಕಾರ ಅನ್ನೋ ಕಾರಣದಿಂದ BJP ಸರ್ಕಾರ ಹೋಯ್ತಾ ಅಥವಾ ಜಾತಿಯ ಗಡಬಡಿಯಿಂದ ಹೋಯ್ತಾ? ನೀವು ಚೆಕ್ ಮಾಡಿ. ನಿಜ ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.